ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನೇ ವಿಡಿಯೋದಲ್ಲಿ ನಿಮಗೆ 34, 36, 38, 40 ಸೈಜ್ಗೆ ನಾರ್ಮಲ್ ಬ್ಲೌಸ್ಗೆ ಎಷ್ಟು ನೆಕ್ ಬಿಡ್ತು ಮತ್ತು ಭುಜ ಇಟ್ಕೋಬೇಕು, ಹಾಗೆಯೇ ಬೋಟ್ ನೆಕ್ ಬ್ಲೌಸ್ಗೆ ಎಷ್ಟು ನೆಕ್ ಬಿಡ್ತು ಮತ್ತು ಭುಜ ಇಟ್ಕೋಬೇಕು, ಅದು ಸರಿ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತು ಬಂದು ನಾನು ನಿಮಗೆ 40 ಸೈಜ್ ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ, ಹಾಗಾಗಿ 42, 44 ಹಾಗೆಯೇ 46 ಸೈಜ್ಗೆ ಯಾವ ರೀತಿ ನಾವು ನೆಕ್ ಬಿಡ್ತು ಭುಜಾನ ಇಟ್ಕೋಬೇಕು, ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಇಟ್ಕೋಬೇಕು, ಹಾಗೆಯೇ ಬೋಟ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಇಟ್ಕೋಬೇಕು ಇದನ್ನು ತೋರಿಸ್ಕೊಟ್ಬಿಡ್ತೀನಿ. ಸೊ ಫಸ್ಟು 42 ಸೈಜ್ಗೆ ತೋರಿಸ್ಕೊಡ್ತೀನಿ. 42 ಸೈಜ್ಗೆ ಬಂದು ನಿಮಗೆ ನೀವು ಯಾವುದೇ ಒಂದು 42 ಸೈಜ್ದು ಬ್ಲೌಸ್ ಇದೆ ನಿಮ್ಮ ಹತ್ರ ಅಂತಂದರೆ 2.5 ನೀವು ನೆಕ್ ಬಿಡ್ತನ್ನ ಇಟ್ಕೊಳ್ಳಿ. ಸೊ 2.5 ಬಂದು ನೆಕ್ ಬಿಡ್ತು. ಹಾಗೆಯೇ ಭುಜ ಬಂದು ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಇಟ್ಕೋಬೋದು. ನಾರ್ಮಲಾಗಿ ಇಡ್ತೀರಾ ಅಂತಂದರೆ 3.5 ನೀವು ಭುಜನ ಇಟ್ಕೋಬೋದು 42 ಸೈಜ್ಗೆ. ಸೊ 2.5 ನಿಮಗೆ ಎಲ್ಲಿವರೆಗೂ ಕೂಡ ಅಂತಂದರೆ 9 ಇಂಚು 9 ಇಂಚು ನಿಮಗೆ ಡೀಪ್ ಇದ್ದಾಗ, ಡೀಪ್ ಏನಾದರೂ 9 ಇಂಚ್ ಇತ್ತು ಅಂತಂದರೆ ನೀವು 2.5ನೇ ಇಟ್ಕೋಬೋದು. ಡೀಪ್ ಏನಾದರೂ ನಿಮಗೆ 9 ಇಂಚಿಂದ ಮೇಲೆ 10, 11, 12 ಇಂಚ್ ಇತ್ತು ಅಂತಂದರೆ ನೀವು 2.25 ಇಂಚು ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಡೀಪ್ ಮೇಲೆ ನಿಮಗೆ ನೆಕ್ ಬಿಡ್ತ್ ಅನ್ನೋದು ಜಾಸ್ತಿ ಕಡಿಮೆ ಮಾಡ್ಕೋಬೇಕು. ಯಾಕಂತಂದರೆ ನೆಕ್ ಬಿಡ್ತು ಜಾಸ್ತಿಯಾಗಿ ನಿಮಗೆ ಡೀಪ್ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗೆಯೇ ಹಾರ್ಮೋಲ್ ಬಂದು ನೀವು 42 ಇಂಚ್ಗೆ 6 ಇಂಚು ಹಾರ್ಮೋಲ್ನ ಇಟ್ಕೊಂಡು ನೋಡಿ ಫಸ್ಟು. ಸೊ 6 ಇಂಚ್ ಯಾವ ರೀತಿ ಇಟ್ಕೊಳ್ಳಿ ಅಂತಂದರೆ, ಒಂದು ಟೇಪ್ನ ಮೆಜರ್ಮೆಂಟ್ ತಗೊಳ್ಳಿ. ಮೆಜರ್ಮೆಂಟ್ನ ತಗೊಂಡು ಇವಾಗ ಇಲ್ಲಿಗೆ ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಂಡ್ರಿ, ಇಲ್ಲಿಗೆ 3.5 ಇಂಚು ಭುಜಾನ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ. ಸೊ 3.5 ಇಂಚು ಭುಜಾನ ಮಾರ್ಕ್ ಮಾಡಿಕೊಂಡು ನಂದು 32, 34 ಸೈಜ್ ಬ್ಲೌಸ್ ನೋಡಿದ್ರೆ ನಿಮಗೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಹಾರ್ಮೋಲ್ ಬಂದು ಈ ರೀತಿ 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ, ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಎದೆ ಸುತ್ತಳತೆ ಎಷ್ಟಿರುತ್ತೆ 42 ಎದೆ ಸುತ್ತಳತೆ ಅಂತಂದರೆ ನಿಮಗೆ 10.5 ಇಂಚು ಬರುತ್ತೆ ಅಲ್ವಾ. 10.5 ಇಂಚ್ಗೆ ಈ ರೀತಿ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅರ್ಧ ಇಂಚು ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಟ್ಟು ಇಲ್ಲಿಂದ ಟೇಪಲ್ಲಿ ನೀವು ಈ ರೀತಿ ಅಳತೆನ ತಗೊಳ್ಳಿ. ಸೊ ಈ ರೀತಿ ಅಳತೆ ತಗೊಂಡು ಅಳತೆ ಬ್ಲೌಸಲ್ಲಿ ಭುಜದಿಂದ ಈ ರೀತಿ ಹಾರ್ಮೋಲ್ ಜಾಯಿಂಟಿಂಗ್ವರೆಗೂ ಕೂಡ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ಇದು ಕರೆಕ್ಟ್ ಬಂತು ಅಂತಂದರೆ ನೀವು ಇಟ್ಟಿರುವಂಥದ್ದು ನಿಮಗೆ ಕರೆಕ್ಟ್ ಇದೆ ಅಂತ. ಸೊ ಅಲ್ಲೇನಾದರೂ ಪರ್ಫೆಕ್ಟಾಗಿ ಬರಲಿಲ್ಲ ಅಂತಂದರೆ ನೀವು ಇಟ್ಟಿರುವಂಥದ್ದು ಕರೆಕ್ಟ್ ಇಲ್ಲ ಅಂತ. ಓಕೆನಾ. ನೀವು ಆ ರೀತಿ ತಗೊಂಡು ಒಂದು ಬ್ಲೌಸ್ ಅಂತ ಬಂದಾಗ ನೀವು ಹಾರ್ಮೋಲ್ನ ಚೆಕ್ ಮಾಡ್ಕೊಂಡು ಇಟ್ಕೊಳ್ತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ 44 ಸೈಜ್ಗೆ 44 ಸೈಜ್ಗೂ ಕೂಡ ನೆಕ್ ವಿಡ್ತ್ ಬಂದು 2.5ನೇ ಇಟ್ಕೊಳ್ಳಿ. ಹಾಗೆಯೇ ಭುಜ ಬಂದು 3.5ನೇ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾರ್ಮೋಲ್ ಬಂದು ನೀವು 6.25 ಇಂಚನ್ನ ಇಟ್ಕೊಳ್ಳಿ. ಸೊ ಇದನ್ನು ಹಾಗೆಯೇ ನಾನು ಇವಾಗ ಹೇಳ್ಕೊಟ್ಟೆ ಅಲ್ವಾ. ಸೊ ಈ ರೀತಿ ಬ್ಲೌಸ್ನಲ್ಲಿ ನೀವು ಇಟ್ಕೊಂಡು ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ, ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ 46 ಸೈಜ್ಗೆ, ಸೊ 46 ಸೈಜ್ಗೆ ನೀವು ಇದಕ್ಕೂ ಕೂಡ ಅಷ್ಟೇ 2.5. ಏನಕ್ಕೆ ನಾನು 2.5ನೇ ಇಡ್ತಾ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಾ ಇರ್ತಾರೆ. ಸೊ 2.5 ಇಟ್ಟರೆ ಏನಾಗುತ್ತೆ, ಅದು ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನಿಮಗೆ. ಹಂಗಾಗಿ ಸೊ 3.5 ಇಂಚು ನೀವು 3.5 ಇಂಚು ಇಟ್ಟರೆ ಕಡಿಮೆ ಅಥವಾ ಜಾಸ್ತಿ ನಿಮ್ಗೆ ಏನಾಗುತ್ತೆ ಅಂದರೆ, ಒಬ್ಬೊಬ್ರಿಗೆ ಬ್ಲೌಸಲ್ಲಿ ಭುಜ ಅನ್ನೋದು ಅಗಲ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆ ಥರದವ್ರಿಗೆ ನೀವು ಭುಜನ ಸ್ವಲ್ಪ ಅಗಲ ಇಡಿ. ಭುಜ ಏನಾದರೂ ಚಿಕ್ಕದಾಗಿ ಇಟ್ಕೊಂಡು ಬ್ರಾಡಾಗಿ ಕೇಳಿದ್ರು ಅವರು, ಬ್ರಾಡಾಗಿರಲಿ ಭುಜ ಮತ್ತು ಚಿಕ್ಕದಿರಲಿ, ಒಂದು 2 ಇಂಚಷ್ಟು ಭುಜ ಇದ್ದು ನಿಮಗೆ ನೆಕ್ ಏನಾದರೂ ಬ್ರಾಡಾಗಿ ಬೇಕು ಅಂತಂದರೆ ಈ 2.5 ಇಂಚು ಇಡೋದನ್ನು 10 ಇಂಚು 11 ಇಂಚು 12 ಇಂಚು ಡೀಪ್ ಇಲ್ಲ ಅಂತಂದರೆ ನೀವು ಇದನ್ನು 3 ಇಂಚು ಇಟ್ಕೋಬೋದು. ಅಕಸ್ಮಾತ್ ಏನಾದರೂ ಅದು 10 ಇಂಚು 11 ಇಂಚು 12 ಇಂಚು ಡೀಪ್ ಇತ್ತು ಅಂತಂದರೆ ಒಂದು 2.25 ಇಂಚ್ವರೆಗೂ ಕೂಡ ಬ್ರಾಡಾಗಿ ಇಟ್ಕೊಂಡು ಭುಜನ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಹಾಗೆಯೇ ಹಾರ್ಮೋಲ್ ಬಂದು 6.5 ಇಟ್ಕೊಳ್ಳಿ. ಸೊ ಒಂದು 46 ಸೈಜ್ಗೆ 6.5 ಹಾರ್ಮೋಲ್ ಇಟ್ಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ಸೊ ಇದು ಗೊತ್ತಾಯ್ತಲ್ವ. ಇವಾಗ ಬೋಟ್ ನೆಕ್ ಅಳತೆ ಯಾವ ರೀತಿ ತಗೊಳ್ಳೋದು, ಇದು ಬಂದು ನಾರ್ಮಲ್ ಬ್ಲೌಸ್ಗೆ ತಗೊಳ್ಳೋದಾಯಿತು. ಸೊ ಬೋಟ್ ನೆಕ್ ಬ್ಲೌಸ್ಗೆ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಸೊ 42 ಸೈಜ್ಗೆ ನೀವು ಬೋಟ್ ನೆಕ್ ಬ್ಲೌಸ್ಗೆ 42 ಸೈಜ್ನ ಅಂತಂದರೆ ನಿಮಗೆ 4ನೇ ಭಾಗ ಮಾಡಿದಾಗ ಎಷ್ಟು ಬಂತು, 10.5 ಬರುತ್ತೆ ಅಲ್ವಾ. 10.5ಲಿ ನೀವು -2 ಮಾಡಿದ್ರೆ ಏನಾಯಿತು, 8.5 ಬಂತು. ಸೊ 8.5 ಇಟ್ಟರೆ ಏನಾಗುತ್ತೆ, 42 ಸೈಜ್ಗೆ 8.5 ಇಟ್ಟರೆ ಒಬ್ಬೊಬ್ಬರಿಗೆ ಭುಜ ಅಗಲ ಇದ್ದರೆ ಇದು ಕರೆಕ್ಟ್ ಆಗುತ್ತೆ. ಭುಜ ಏನಾದರೂ ಚಿಕ್ಕದಿತ್ತು ಅಂತಂದರೆ ಅದು ಕರೆಕ್ಟ್ ಆಗೋದಿಲ್ಲ. ಹಾಗಾಗಿ 8 ಇಂಚ್ ಇಟ್ಕೊಳ್ಳಿ. ಸೊ 8 ಇಂಚ್ ಇಟ್ಕೊಳ್ಳಿ. ಹಾರ್ಮೋಲ್ ಕೂಡ ಇಲ್ಲಿಂದ ಇಲ್ಲಿವರೆಗೂ ಕೂಡ 8 ಇಂಚ್ ಇಟ್ಕೊಳ್ಳಿ. 8 ಇಂಚ್ ಇಟ್ಕೊಂಡಾದಮೇಲೆ 3.5 ಇಂಚು ಭುಜ ಇಟ್ಕೊಳ್ಳಿ. ಹಾಗೆಯೇ 4.5 ಇಂಚು ನೆಕ್ ವಿಡ್ತ್ನ ಇಟ್ಕೊಳ್ಳಿ.
ಅದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಹಾರ್ಮೋಲ್ ಕೂಡ 8 ಇಂಚನೇ ಇಟ್ಕೊಳ್ಳಿ. ಹಾಗೆ 44 ಸೈಜ್ಗೆ, ಸೊ 44 ಸೈಜ್ಗೆ ನೀವು 8.5ನೇ ಇಟ್ಕೋಬೋದು. ಸೊ 8.5 ಇಟ್ಕೊಂಡು ಇದರಲ್ಲಿ ನೀವು 4 ಇಂಚು ಭುಜ ಇಟ್ಕೊಳ್ಳಿ. ಸೊ 4.5 ನೆಕ್ ವಿಡ್ತ್ ಇಟ್ಕೊಳ್ಳಿ. ಹಾಗೆಯೇ 46 ಸೈಜ್ಗೆ 5ಕ್ಕೂ ಕೂಡ ಅಷ್ಟೇ 8.5ನೇ ಇಟ್ಕೊಳ್ಳಿ. ಇದು ಸೇಮ್ 44, 46 ಎರಡು ಕೂಡ ಸೇಮ್. ಬಟ್ 42 ಅಂತಂದರೆ 42 ಸೈಜ್ ಇದ್ದರೂ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ, ಹಾರ್ಮಲ್ ಹತ್ರ ಕಡಿಮೆ ಇರುತ್ತೆ. ಆ ಥರದವ್ರು ಏನು ಮಾಡಬೇಕು ಅಂತಂದರೆ ನೀವು ಚೆಸ್ಟ್ ಮೆಜರ್ಮೆಂಟ್ನ ನೋಡಿಕೊಂಡು ಭುಜ ಏನಾದರೂ ಚಿಕ್ಕದಿತ್ತು ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನೀವು ಭುಜ ಚಿಕ್ಕದಿರೋದಕ್ಕೆ ನೀವು ಈ ರೀತಿ ಮೆಜರ್ಮೆಂಟ್ ತಗೊಂಡು ಹಾರ್ಮಲಲ್ಲಿ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಇಟ್ಕೋಬೇಕು. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇನ್ನೊಂದು ಸಲ ಬೇಕಾದರೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ಟೈಲರಿಂಗ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಪ್ಲೇ ಲಿಸ್ಟ್ ಅಂತ ಇದೆ. ಓಕೆ.